ಹಲೋ ಎವ್ರಿವನ್, ವೆಲ್ಕಮ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಷಯ ಏನಪ್ಪಾ ಅಂದ್ರೆ SSLC ಪಾಸ್ ಆದ ನಂತರ ಅಥವಾ PUC ಪಾಸ್ ಆದ ನಂತರ ಯಾರಾದ್ರೂ ಒಂದು ಒಳ್ಳೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತಹ ಕೋರ್ಸ್ ನ ಏನಾದ್ರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಹುಡುಕ್ತಿದ್ರೆ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ವಿ. ಸೊ ಟಿಲ್ ದ ಎಂಡ್ ವರ್ಗೂ ವಾಚ್ ಮಾಡಿ ಮತ್ತೆ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಗೆ ಮೆಡಿಕಲ್ ಫೀಲ್ಡ್ ಅಂತಂದ್ರೆ ನಮ್ಗೆ ತಲೆಯಲ್ಲಿ ಬರೋದು ಯಾರಪ್ಪ ಅಂದ್ರೆ ಡಾಕ್ಟರ್ಸ್ ಅಂತ ಕರಿತೀವಿ, ಮತ್ತೆ ನರ್ಸಸ್ಗಳು ನಮ್ಗೆ ತಲೆಯಲ್ಲಿ ಬರ್ತವೆ. ಸೊ ಈ ಹಾಸ್ಪಿಟಲ್ ಅಲ್ಲಿ ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ಸ್ ಮತ್ತೆ ನರ್ಸ್ ನ ಬಿಟ್ಟು ಕೂಡ ಒಂದು ಇಂಪಾರ್ಟೆಂಟ್ ಕೋರ್ಸ್ ಇದೆ. ಅದು ಯಾವ್ದಪ್ಪ ಅಂದ್ರೆ ಪ್ಯಾರಾಮೆಡಿಕಲ್ ಅಂತ ಕರಿತೀವಿ. ಅಂದ್ರೆ ಪ್ಯಾರಾಮೆಡಿಕಲ್ ಅಲ್ಲಿ ಬರುವಂತಹ ಕೋರ್ಸಸ್ಗಳು ನೀವು ಮುಗಿಸಿದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಎಮರ್ಜೆನ್ಸಿ ಕಂಡೀಷನ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡುವಂತ ಎಲ್ಲಾ ಟೆಕ್ನಿಷಿಯನ್ಸ್ ಕೂಡ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವ ಕೋರ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ ಅಂದ್ರೆ ಅವರು ಪ್ಯಾರಾಮೆಡಿಕಲ್ ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು ಮೆಡಿಕಲ್ ರಿಲೇಟಿವ್ ಕೋರ್ಸ್ ಆದಂತಹ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಅಲ್ಲಿ ಬರುವಂತಹ ಕೋರ್ಸಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಅಲೈಡ್ ಹೆಲ್ತ್ ಕೇರ್ ಕೋರ್ಸಸ್ ಡ್ಯೂರೇಷನ್ಸ್ ಎಷ್ಟಿರುತ್ತೆ, ಮತ್ತೆ ಎಲಿಜಿಬಿಲಿಟಿ ಏನಾಗಿರುತ್ತೆ, ಮತ್ತೆ ಇದರದ್ದು ಪರ್ಸೆಂಟೇಜ್ ಏನು ನಾವು ಕೋರ್ಸ್ ನ ಮಾಡೋದಕ್ಕೆ. ಸೊ ಎಲ್ಲಾ ಇನ್ಫಾರ್ಮೇಶನ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಟಿಲ್ ದ ಎಂಡ್ ವರ್ಗೂ ವಾಚ್ ಮಾಡಿ ಮತ್ತೆ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ಯಾರಾಮೆಡಿಕಲ್ ಅಂದ್ರೆ ನಾವು ಕನ್ನಡದಲ್ಲಿ ಅರೆ ವೈದ್ಯಕೀಯ ಅಂತ ಕರಿತೀವಿ. ಸೊ ಈ ಪ್ಯಾರಾಮೆಡಿಕಲ್ ನಾವು ಇನ್ನೊಂದು ಹೆಸರು ಕೂಡ ಕರಿತೀವಿ. ಅವಾಗ ಹೇಳಿದೆ ನಾನು ಯಾವ್ದಪ್ಪ ಅಂದ್ರೆ ಅಲೈಡ್ ಹೆಲ್ತ್ ಕೇರ್ ಅಂತ ಬರ್ತೇವೆ. ಸೊ ಅಲೈಡ್ ಹೆಲ್ತ್ ಕೇರ್ ಕೋರ್ಸಸ್ಗಳು ಎರಡರಲ್ಲಿ ರನ್ ಆಗ್ತಾವ ಅಂತಂದ್ರೆ ಕರ್ನಾಟಕ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಅಥಾರಿಟಿ ಇಂದ ಏನಾಗ್ತಾವ ಅಂತಂದ್ರೆ ಈ ಪ್ಯಾರಾಮೆಡಿಕಲ್ ಅಲ್ಲಿ ಬರುವಂತ ಅಥವಾ ಅಲೈಡ್ ಹೆಲ್ತ್ ಕೇರ್ ಅಲ್ಲಿ ಬರುವಂತ ಕೋರ್ಸಸ್ಗಳು ಏನಾಗ್ತಾವ ಅಂದ್ರೆ ರನ್ ಆಗ್ತವೆ. ಸೊ ಅಲೈಡ್ ಹೆಲ್ತ್ ಕೇರ್ ಕೋರ್ಸಸ್ ಅಲ್ಲಿ ಟೋಟಲ್ ಆಗಿ 9 ಕೋರ್ಸ್ಗಳು ಏನಾಗ್ತಾವ ಅಂತಂದ್ರೆ ರನ್ ಆಗ್ತವೆ. ಸೊ ಈ 9 ಕೋರ್ಸ್ಗಳು ಏನಾಗ್ತಾವ ಅಂದ್ರೆ ಕರ್ನಾಟಕದಿಂದ ಏನಾಗಿರ್ತಾವ ಅಂದ್ರೆ ಅಪ್ಲಿಕೇಟೆಡ್ ಆಗಿರ್ತಾವ ಅಂದ್ರೆ ಪರ್ಮಿಷನ್ಸ್ ಇಂದ ಏನಾಗ್ತಾವ ಅಂತಂದ್ರೆ ರನ್ ಆಗ್ತವೆ. ಸೊ ಈ ಪ್ಯಾರಾಮೆಡಿಕಲ್ ಅಲ್ಲಿ ಬರುವಂತಹ 9 ಕೋರ್ಸಸ್ ನಾವು ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಒಂದನೇ ಕೋರ್ಸ್ ಯಾವ್ದಪ್ಪ ಅಂದ್ರೆ DMLT ಅಂತ ಬರುತ್ತೆ. ಅಂದ್ರೆ ಡಿಪ್ಲೊಮ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಅಂತ ಬರುತ್ತೆ. ಅದೇ ರೀತಿ ಇನ್ನೊಂದು ಕೋರ್ಸ್ ಯಾವ್ದಪ್ಪ ಅಂದ್ರೆ DOT ಅಂಡ್ AT ಅಂತ ಬರುತ್ತೆ. ಅಂದ್ರೆ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೆಸಿಯಾ ಟೆಕ್ನಿಷಿಯನ್ ಅಂತ ಬರುತ್ತೆ. ಅದೇ ರೀತಿ DHI ಅಂದ್ರೆ ಡಿಪ್ಲೊಮ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ಅದೇ ರೀತಿ DDT ಅಂತ ಬರುತ್ತೆ. ಅದೇ ರೀತಿ DOT ಅಂದ್ರೆ ಡಿಪ್ಲೊಮ್ ಆಪ್ಟೋಮೆಲಿಕ್ ಟೆಕ್ನಿಷಿಯನ್ ಅಂತ ಬರುತ್ತೆ. ಅದೇ ರೀತಿ DMIT ಅಂದ್ರೆ ಡಿಪ್ಲೊಮ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಬರುತ್ತೆ. ಅದೇ ರೀತಿ DMRT, ಅದೇ ರೀತಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಡೆಂಟಲ್ ಹೈಜೀನ್ ಆಗಿರ್ಬೋದು. ಮತ್ತೆ ಕೊನೆಯದಾಗಿ ಯಾವ್ದಪ್ಪ ಅಂದ್ರೆ DPT ಅಂತ ಬರುತ್ತೆ. ಇವು ಟೋಟಲ್ ಆಗಿ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಅಲ್ಲಿ ಬರುವಂತಹ 9 ಕೋರ್ಸ್ಗಳಾಗಿರ್ತವೆ. ಸೊ ಈ 9 ಕೋರ್ಸ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ಕೋರ್ಸ್ ನ ನೀವು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಕ್ವಾಲಿಫಿಕೇಶನ್ ಅಥವಾ ಎಲಿಜಿಬಿಲಿಟಿ ಏನಿರ್ಬೇಕಪ್ಪ ಅಂದ್ರೆ ಮೊದಲದಾಗಿ ನೀವು SSLC ಪಾಸ್ ಆಗಿರ್ಬೇಕು. ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಂದ್ರೆ ನೀವು SSLC ಪಾಸ್ ಆಗಿರ್ಲೇಬೇಕು. ಅದೇ ರೀತಿ ನೀವು ಕೂಡ PUC ಅಂದ್ರೆ ನೀವು SSLC ಪಾಸ್ ಆದವರು ಅಷ್ಟೇ ಅಲ್ಲ, PUC ಪಾಸ್ ಆಗಿದ್ದವರು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ನ ಕೋರ್ಸ್ ಅನ್ನು ಮಾಡಬಹುದು. ಸೊ ಈ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಕೋರ್ಸಸ್ ಅಲ್ಲಿ ನೀವು ಕೋರ್ಸ್ ನ ಜಾಯಿನ್ ಆದ್ಮೇಲೆ ಎಷ್ಟು ವರ್ಷ ಇರುತ್ತೆ ಅಂದ್ರೆ ಡ್ಯೂರೇಷನ್ ಏನಪ್ಪಾ ಅಂದ್ರೆ ನೀವು SSLC ಪಾಸ್ ಆಗಿ ನೀವು ಯಾವ್ದಾದ್ರು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಕೋರ್ಸ್ ನ ಜಾಯಿನ್ ಆದ್ರೆ ನಿಮ್ಗೆ ಎಷ್ಟು ವರ್ಷ ಡ್ಯೂರೇಷನ್ ಇರುತ್ತಪ್ಪ ಅಂದ್ರೆ 3 ಇಯರ್ ಏನಾಗಿರುತ್ತಪ್ಪ ಅಂದ್ರೆ ನಿಮ್ಗೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಆಗಿರುತ್ತೆ. ಪ್ಲಸ್ 3 ಮಂತ್ ಇಂಟರ್ನ್ಶಿಪ್ ಇರುತ್ತೆ. ಅಂದ್ರೆ SSLC ಅಲ್ಲಿ ಪಾಸ್ ಆದವರಿಗೆ ಟೋಟಲ್ ಆಗಿ 3 ಇಯರ್ ಪ್ಲಸ್ 3 ಮಂತ್ ಏನಾಗಿರುತ್ತಪ್ಪ ಅಂದ್ರೆ ಡ್ಯೂರೇಷನ್ ಆಗಿರುತ್ತೆ. ಬಟ್ PUC ಸೈನ್ಸ್ ಮಾಡಿ ನೀವು ಏನಾದ್ರು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೋರ್ಸ್ ನೀವು ಏನಾದ್ರು ಜಾಯಿನ್ ಆಗಿದ್ರೆ ಅವ್ರಿಗೆ ಎಷ್ಟು ವರ್ಷ ಡ್ಯೂರೇಷನ್ ಇರುತ್ತಪ್ಪ ಅಂದ್ರೆ ಅವ್ರಿಗೆ 2 ವರ್ಷ ಪ್ಲಸ್ 3 ಮಂತ್ ಇಂಟರ್ನ್ಶಿಪ್ ಅಂದ್ರೆ ಟೋಟಲ್ ಆಗಿ 2 ವರ್ಷ ಪ್ಲಸ್ 3 ಮಂತ್ ಇಂಟರ್ನ್ಶಿಪ್ ಏನಾಗಿರುತ್ತೆ ಅಂದ್ರೆ PUC ಸೈನ್ಸ್ ಆದಂತಹ ಸ್ಟೂಡೆಂಟ್ಸ್ ಏನಾಗಿರುತ್ತಪ್ಪ ಅಂದ್ರೆ ಡ್ಯೂರೇಷನ್ಸ್ ಇರುತ್ತೆ. ಮತ್ತೆ ನಮ್ಗೆ ಈ ಕೋರ್ಸ್ ನ ಜಾಯಿನ್ ಆಗೋದಕ್ಕೆ ನಮ್ಗೆ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಂದ್ರೆ SSLC ಅಲ್ಲಿ ನಿಮ್ಗೆ ಮಿನಿಮಮ್ ಆಗಿ 45% ಅಂದ್ರೆ 45% ಏನಾಗಿರ್ಬೇಕಂದ್ರೆ ನೀವು ಏನ್ ಮಾಡಿರ್ಬೇಕು SSLC ಅಲ್ಲಿ, ಅವಾಗ ಮಾತ್ರ ನೀವು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೋರ್ಸ್ ನೀವು ಜಾಯಿನ್ ಆಗ್ಬಹುದು.
ಅದೇ ರೀತಿ ಈ SSLC ಅಲ್ಲಿ ಅಥವಾ PUC ಅಲ್ಲಿ ನಾನು ಯಾವ್ದಾದ್ರು ಒಂದು ಕೋರ್ಸ್ ನ ಜಾಯಿನ್ ಆದ್ಮೇಲೆ ಸರ್ ನಮ್ದು ಜಾಬ್ ಏನ್ ಮಾಡುತ್ತೀವಿ ಅಂದ್ರೆ ನಾವು ಗೌರ್ಮೆಂಟ್ ಮಾಡ್ತೀವಿ ಪ್ರೈವೇಟ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನೀವು 9 ಕೋರ್ಸ್ ಅಂದ್ರೆ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದಾದ್ಮೇಲೆ ನೀವು ಮೆಡಿಕಲ್ ಫೀಲ್ಡ್ ಅಲ್ಲೇ ಏನ್ ಮಾಡ್ತೀರಾ ಅಂದ್ರೆ ವರ್ಕ್ ಮಾಡ್ತೀರಾ. ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನೀವು ಆಸ್ ಅ ಟೆಕ್ನಿಷಿಯನ್ಸ್ ಆಗಿ ಅಥವಾ ಡಾಕ್ಟರ್ ಅಸಿಸ್ಟೆಂಟ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ವರ್ಕ್ ಮಾಡ್ತೀರಾ. ಹೌದಾ? ಲೈಕ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೋರ್ಸ್ ಅಲ್ಲಿ ನೀವು DMLT ಕಂಪ್ಲೀಟ್ ಮಾಡಿದ್ರೆ ನೀವು ಹಾಸ್ಪಿಟಲ್ ಅಲ್ಲಿ ಇರುವಂತ ಲ್ಯಾಬ್ ಅಲ್ಲಿ ಆಸ್ ಅ ಟೆಕ್ನಿಷಿಯನ್ಸ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ವರ್ಕ್ ಮಾಡ್ತೀರಾ. ಅದೇ ರೀತಿ ನೀವು DMIT ಮುಗಿದಿದ್ರೆ ದೊಡ್ಡ ದೊಡ್ಡ ಸಿಟಿ ಸ್ಕ್ಯಾನ್ ಸೆಂಟರ್ ಅಲ್ಲಿ ನೀವು ಆಸ್ ಅ ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡ್ತೀರಾ. ಅಂದ್ರೆ ನೀವು ಯಾವ್ದಾದ್ರು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನೀವು ಟೆಕ್ನಿಷಿಯನ್ಸ್ ಅಥವಾ ಡಾಕ್ಟರ್ ಅಸಿಸ್ಟೆಂಟ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ವರ್ಕ್ ಮಾಡ್ತೀರಾ. ಅದೇ ರೀತಿ ಸ್ಯಾಲ್ರಿ ಏನಾಗಿರುತ್ತೆ ಅಂದ್ರೆ ನೀವು ಜಾಬ್ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಥವಾ ನಿಮ್ಗೆ ಫಸ್ಟ್ ಜಾಯಿನ್ ಆದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ 10,000 ಇಂದ ಏನಾಗಿರುತ್ತಪ್ಪ ಅಂದ್ರೆ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟ್ ಆಗಿರುತ್ತೆ. ಡಿಪೆಂಡ್ಸ್ ಆನ್ ದ ಲೊಕೇಶನ್ಸ್ ಅಂದ್ರೆ ನೀವು ಯಾವ ಜಾಗದಲ್ಲಿ ಅಥವಾ ಯಾವ ಹಾಸ್ಪಿಟಲ್ ಅಲ್ಲಿ ಜಾಯ್ನ್ ಆಗಿದಾರ ಆ ಹಾಸ್ಪಿಟಲ್ ಅಲ್ಲಿ ಅಥವಾ ಅದ್ರ ಲೊಕೇಶನ್ ಬೇಸ್ ಮೇಲೆ ಏನಾಗಿರುತ್ತೆ ಅಂದ್ರೆ ನಿಮ್ಮ ಸ್ಯಾಲ್ರಿ ಏನಾಗಿರುತ್ತಪ್ಪ ಅಂದ್ರೆ ಡಿಪೆಂಡ್ಸ್ ಆಗಿರುತ್ತೆ. ಅದೇ ತರ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವೇನಾದ್ರೂ ಜಾಬ್ಗೆ ಜಾಯ್ನ್ ಆದ್ರೆ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟಿಂಗ್ ಎಷ್ಟು ಇರುತ್ತೆ ಅಂದ್ರೆ 15,000ದಿಂದ ಏನಾಗಿರುತ್ತೆ ಅಂದ್ರೆ ನಿಮ್ಮ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಯಾಲ್ರಿ ಹೈಯರಿಂಗ್ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಾಗುತ್ತೆ ಅಷ್ಟು ನಿಮ್ದು ಏನಾಗುತ್ತೆ ಅಂದ್ರೆ ಸ್ಯಾಲ್ರಿ ಏನಾಗಿರುತ್ತಪ್ಪ ಅಂದ್ರೆ ಇನ್ಕ್ರೀಸ್ ಆಗುವಂತ ಹೋಗುತ್ತೆ. ಸೊ ಈ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಕೋರ್ಸ್ ನಾನು ಜಾಯ್ನ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಗೆ ಯಾವ್ದಾದ್ರು ಟಾಪ್ ಕಾಲೇಜ್ ಗೊತ್ತಿದ್ರೆ ಹೇಳ್ರಿ ಅಂತಂದ್ರೆ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೇರ್ ಅಲ್ಲಿ ಕೋರ್ಸ್ ನ ರನ್ ಮಾಡುವಂತಹ ಟಾಪ್ ಕಾಲೇಜಸ್ ನ ನೋಡೋದಾದ್ರೆ ನಾವು ನಾರ್ತ್ ಕರ್ನಾಟಕದಲ್ಲಿ ಬರುವಂತಹ ಟಾಪ್ ಕಾಲೇಜಸ್ ಯಾವ್ದಾಗಿರ್ತಂದ್ರೆ ಮಾರ್ಗದರ್ಶನ ಪ್ಯಾರಾಮೆಡಿಕಲ್ ಕಾಲೇಜ್ ಇಲಕಲ್. ಹೌದಾ? ಇದು ಏನಾಗಿರ್ತಪ್ಪ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಬರುವಂತಹ ಒಂದು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೋರ್ಸ್ ನ ರನ್ ಮಾಡುವಂತ ಕಾಲೇಜ್ ಆಗಿರುತ್ತೆ. ಅದೇ ರೀತಿ ಶ್ರೀ ಪಳ್ಳೆ ಹುಚ್ಚೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಇನ್ ಗುಳೇದಗುಡ್ಡ ಅಂದ್ರೆ ಗುಳೇದಗುಡ್ಡದಲ್ಲಿ ಶ್ರೀ ಹೊಳೆ ಹುಚ್ಚೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಕೂಡ ಏನಾಗಿರುತ್ತೆ ಅಂದ್ರೆ ಅಲೈಡ್ ಹೆಲ್ತ್ ಕೇರ್ ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ನ ರನ್ ಮಾಡುತ್ತೆ. ಅದೇ ರೀತಿ ಶ್ರೀ ಬಸವ ಪ್ಯಾರಾಮೆಡಿಕಲ್ ಕಾಲೇಜ್ ಇಲ್ಕಲ್ ಇದು ಕೂಡ ಏನಾಗುತ್ತೆ ಅಂದ್ರೆ ಪ್ಯಾರಾಮೆಡಿಕಲ್ ಅಲ್ಲಿ ಬರುವಂತ ಅಥವಾ ಮೆಡಿಕಲ್ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೋರ್ಸ್ ನ ಏನ್ ಮಾಡುತ್ತೆ ಅಂದ್ರೆ ರನ್ ಮಾಡುತ್ತೆ. ಅದೇ ರೀತಿ ನೀವು ಸೌತ್ ಕರ್ನಾಟಕದಲ್ಲಿ ನೀವು ಯಾವ್ದಾದ್ರು ಟಾಪ್ ಕಾಲೇಜ್ ನೋಡ್ತಿದ್ರೆ ಅದರಲ್ಲಿ ಯಾವ್ದಪ್ಪ ಅಂದ್ರೆ ನೇತ್ರ ಜೋಶಿ ಪ್ಯಾರಾಮೆಡಿಕಲ್ ಕಾಲೇಜ್ ಅಂತ ಬರುತ್ತೆ. ಇದು ಕೂಡ ಏನ್ ಮಾಡ್ತಾವ ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ನ ರನ್ ಮಾಡ್ತವೆ. ಅದೇ ರೀತಿ ಶ್ರೀ ಸಂಜೀವನಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂತ ಬರುತ್ತೆ. ಇದು ದಾವಣಗೆರೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ರನ್ ಆಗುತ್ತೆ. ಇವೆಲ್ಲ ಏನಪ್ಪಾ ಅಂದ್ರೆ ಟಾಪ್ ಕಾಲೇಜಸ್ ಇನ್ ಕರ್ನಾಟಕ. ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಪ್ಯಾರಾಮೆಡಿಕಲ್ ಅಂದ್ರೆ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಮತ್ತೆ ಪ್ಯಾರಾಮೆಡಿಕಲ್ ಅಲ್ಲಿ ಬರುವಂತಹ ಕೋರ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟೆ. ಅದೇ ರೀತಿ ಅದರ ಡ್ಯೂರೇಷನ್ಸ್ ಏನು, ಅದರದ ಎಲಿಜಿಬಿಲಿಟಿ ಏನು, ಮತ್ತೆ ಪ್ಯಾರಾಮೆಡಿಕಲ್ ಆದ್ಮೇಲೆ ನೀವು ಮಾಡುವಂತ ಜಾಬ್ ಅಪರ್ಚುನಿಟಿ ಮತ್ತೆ ನಿಮ್ಗೆ ಪ್ಯಾರಾಮೆಡಿಕಲ್ ಗೆ ಜಾಯ್ನ್ ಆಗಕ್ಕೆ ಬೇಕಾದಂತಹ ಟಾಪ್ ಕಾಲೇಜಸ್ ಬಗ್ಗೆ ನಮ್ಗೆ ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇದೇ ರೀತಿ ನೀವು ಮೆಡಿಕಲ್ ರಿಲೇಟಿವ್ ಕೋರ್ಸ್ ಬಗ್ಗೆ ನೀವೇನಾದ್ರೂ ಸರ್ಚ್ ಮಾಡ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.